ಚುನಾವಣೆ ಕೂಡ ಕಳ್ಳ ಓಟ್ ಆಗಿದೆ ಅಂತ ನಾವು ಓಕೆ ಅನ್ನೋಣ. ಅದಕ್ಕೆ ಹೊರ ಚುನಾವಣೆ ಆಗಲಿ, ಸತ್ಯಾಂಶ ಹೊರಗಡೆ ಬರುತ್ತೆ. ಯಾರು ಗೆಲ್ತಾರೆ, ಅಲ್ಲೆಲ್ಲಿ ಎಷ್ಟೆಷ್ಟು ಮತದಾನಗಳನ್ನ ಪಡಿತಾರೆ, ಯಾವ ಒಂದು ಮತಕ್ಷೇತ್ರ ಏರಿಯಾಗಳಲ್ಲಿ ಹಿಂದೆ ಓಟ್ ಬಿದ್ದಿತ್ತು, ಈಗೇನು ಓಟ್ ಬೀಳ್ತಾ ಇದೆ ಗೊತ್ತಾಗುತ್ತೆ, ಹೊರಗಡೆ ಬರುತ್ತೆ. ಅದು ಆಗ್ಲಿ, ಇಲ್ಲಪ್ಪ ಇಲ್ಲಿಂದನೇ ಟ್ರಯಲ್ ಆಗಲಿ. ರಾಹುಲ್ ಗಾಂಧಿ ಹೇಳ್ತಾರೆ ಕರ್ನಾಟಕದಲ್ಲಿ ಒಬ್ಬರದು ಆರ್ಆರ್ ಐಡಿ ಕಾರ್ಡ್ ಇದೆ, ವೋಟರ್ ಐಡಿ ಕಾರ್ಡ್ ಇದೆ. ಅವ್ರ ಆರಾಮ್ ಸತ್ಯ ಇದ್ರೆ ಈ ಚುನಾವಣೆಯಲ್ಲಿನೇ ಇಲ್ಲೇ ನಮ್ಮ ಭಾಗದಲ್ಲಿನೇ ಇವತ್ತು ಅವ್ರಿಗೆ ಜಯ ಆಗಿದೆಯಲ್ರಿ, ಮತ್ತೆ ಇಲ್ಲೇಕೆ ಆಗಿರ್ಬಾರ್ದು? ಸುಮ್ಮನೆ ಇವೆಲ್ಲ ಕಾಟಾಚಾರಕ ಮಾತುಗಳನ್ನು ಬಿಡಬೇಕು. ವಿಷಯಧಾರದ ಮೇಲೆ ಮಾತಾಡುವಂಥದ್ದು ಕಲಿಬೇಕು. ಇವತ್ತು ವಿಷಯಧಾರ ಅಂತ ಅನೇಕ ಇದಕ್ಕೆ ಉತ್ತರ ಕೊಡ್ಲಿ. ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಎಷ್ಟು ಕೊಲೆ ಪ್ರಕರಣ ಆಗಿದೆ, ಎಷ್ಟು ದೊರಡ ಆಗಿದೆ, ಇವತ್ತು ಇಷ್ಟೊಂದು ಅತ್ಯಾಚಾರ ಆಗಿದೆ. ಇದಕ್ಕೇನಿದೆ ಉತ್ತರ? 2.5 ವರ್ಷ ಇತ್ತು, ಏನ್ ಆಡಳಿತ ಕೊಡ್ತಾ ಇದ್ರಿ? ಯಾರ ಹಣ ಇವತ್ತು ಎಲ್ಲೆಲ್ಲಿ ಹೋಗ್ತಾ ಇದೆ? ಇವತ್ತು ಸರಿಯಾದ ರೀತಿಯಿಂದ ಸಂಬಳ ಕೊಡಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ಇದ್ರ ಬಗ್ಗೆ ಮಾತಾಡೋರು ಯಾರು? ಉತ್ತರ ಕೊಡಿ. ಏನು ಡೆವಲಪ್ಮೆಂಟ್ ಮಾಡಿದ್ರೆ, ಎಷ್ಟು RDP ನೀವು ಇಲ್ಲಿನ ಉಸ್ತುವಾರಿ ಮಂತ್ರಿ ಇದ್ರಿ, ಇಲ್ಲಿನ ಕೌಶಲ್ಯಾಭಿವೃದ್ಧಿ ಮಂತ್ರಿ ಇದ್ರಿ, ಎಷ್ಟು ನೀವು ನೌಕರಿಗಳನ್ನ ಹಚ್ಚಿದಿರಿ, ಎಷ್ಟು ಸರ್ಕಾರಿ ಇವತ್ತು ಕಾರ್ಯಕ್ರಮಗಳು ತಂದಿದ್ರಿ? ತರೋದು ಬಿಡಿ, ಎಲ್ಲ ಮುಚ್ಚಳ ಮಾಡಿದ್ದಾರೆ ಇವರು ಅವಧಿಯಲ್ಲಿ 40-45 ವರ್ಷ ಒಂದು ಆಡಳಿತ ಮಾಡಿ ಏನು ಇವರು ಈ ನಮ್ಮ ಭಾಗಕ್ಕೆ ಅನುಕೂಲ ಮಾಡಿದ್ದಾರೆ ಅದ್ರ ಬಗ್ಗೆ ವಿವರಣೆ ಕೊಡುತ್ತೇವೆ. ಈಗ ಅವರು ಕೇವಲ ಬಿಜೆಪಿ ಸಂಸದರು ಗೆದ್ದಿರಂತ ಕ್ಷೇತ್ರಗಳಿಂದ ಮಾತ್ರ ಇವು ಕಳ್ಳ ಓಟ್ಗಳು ಬಿದ್ದಿವೆ ಅಂತ ತೋರಿಸ್ತಾರೆ. ಹೌದ್ರಿ, ಅಲ್ಲೇ ಆಗಿದೆ, ಇಲ್ಲೇಕೆ ಆಗಿಲ್ಲ ಅಂತ ನಾವು ಪ್ರಶ್ನೆ ಮಾಡ್ತೀವಿ. ಅದು ಸತ್ಯ ಆದ್ರೆ ಇದ್ರು ಕೂಡ ಸತ್ಯ ಆಗ್ಬೇಕಲ್ಲ. ನೋಡ್ರಿ, ಆರೋಪ ಅಂದ್ಮೇಲೆ ಎಲ್ಲ ಕಡೆ ತೋಳೋಣ. ಸುಮ್ಮನೆ ಅಧಿಕಾರಿಗಳು ಸುಮ್ಮನೆ ಇಲ್ಲ. ಚುನಾವಣೆಗೆ ನೋಡಿ, ಒಂದು ನಿಮಿಷ, ಈ ಚುನಾವಣೆಯಲ್ಲಿ ಯಾವುದೇ ಒಂದು ಚುನಾವಣೆ ಕೇವಲ ಒಂದು ಮತಗಳನ್ನ ಹೆಚ್ಚಳ ಆಯ್ತು ಅಥವಾ ಬೂತನ್ನ ಚೇಂಜ್ ಮಾಡೋದು ಕೂಡ ಎಲ್ಲಾ ಪಕ್ಷದವರಿಗೆ ಇಲ್ಲಿನ ಅಧಿಕಾರಿಗಳು, ಚುನಾವಣಾ ಅಧಿಕಾರಿಗಳು ನಮ್ಮನ್ನ ಕರೀತಾರೆ. ನಾನು ಹಲವಾರು ಮೀಟಿಂಗ್ಗಳನ್ನು ಹೋಗಿದ್ದೀನಿ. ಕಳೆದ ಈ ಒಂದು ಬೂತ್ ಅನ್ನ ನಾವು ಚೇಂಜ್ ಮಾಡ್ತಾ ಇದೀವಿ, ಇಲ್ಲಿ ಹೆಚ್ಚಳ ಆಗಿದೆ, ಈ ತರ ಮಾಡ್ತಾ ಸಮ್ಮುಖವಾಗಿ ಎಲ್ಲಾ ಪಕ್ಷದ ಅಧ್ಯಕ್ಷಗಳನ್ನ ಒಳಗೊಂಡು ಅವರನ್ನ ವಿಶ್ವಾಸಕ್ಕೆ ತಗೊಂಡು ಚುನಾವಣಾಧಿಕಾರಿಗಳು ಅದೊಂದು ನಿರ್ಣಯ ತಗೋತಾರೆ. ಅದ್ರಲ್ಲಿ ಪ್ರಶ್ನೆ ಬರೋದಿಲ್ಲ. ಹೆಚ್ಚಳ ಆಗಿದೆ, ಕಡಿಮೆ ಆಗಿದೆ, ಯಾವ ರೀತಿಯಿಂದ ಸಾಬೀತು ಪಡ್ತಾರೆ? ಸಾಬೀತು ಮಾಡೋಕೆ ಅವ್ರು ಪ್ರೂವ್ ಮಾಡೋದು ಬೇಕಲ್ಲ. ಉದಾಹರಣೆ, ರಾಜ್ಯ ಸರ್ಕಾರ ತಮ್ಮ ವಿಫಲತೆಯನ್ನು ಮುಚ್ಚಿ ಹಾಕುವುದಕ್ಕೋಸ್ಕರ ಈ ತರ ಸಮಾವೇಶ ಮಾಡ್ತಾ ಇದ್ದಾರೆ. 100% ಅದೇ ಹೇಳ್ತಾ ಇದ್ರೆ ಸರ್. ಹೇಳಕ್ಕೆ ಯಾವುದು ಇಲ್ಲ. ಸರ್ಕಾರಕ್ಕೆ ಯಾವುದೇ ರೀತಿಯಿಂದ ಕೂಡ ಏನೇನೆಲ್ಲ ನಾವು ಒಳ್ಳೆಯದನ್ನ ಮಾಡಿದೆ ಎಂಬುದು ಒಂದು ವಿಷಯಧಾರಿ, ಒಂದು ಸಬ್ಜೆಕ್ಟ್ ಇಲ್ಲ. ಸಬ್ಜೆಕ್ಟ್ ಇರೋ ಕಾರಣಕ್ಕಾಗಿ ಇಂಥವು ಸಮಾವೇಶಗಳನ್ನು ಮಾಡಿ ಜನರ ಮತ್ತು ನಮ್ಮ ಹಣ, ಇವತ್ತು ಸರ್ಕಾರದ ಸಮಯ ಎಲ್ಲವನ್ನು ಹಾಳು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಗೆದ್ದಾಗ ಒಂದು ಮಾತಾಡುತ್ತೆ, ಸೋತಾಗ ಒಂದು ಮಾತಾಡುತ್ತೆ. ಯಾಕಂದ್ರೆ ಗೆದ್ದಾಗ EVM ಬಗ್ಗೆ ಮಾತನಾಡೋದಿಲ್ಲ, ಸೋತಾಗ EVM ಮತಯಂತ್ರ ಕೆಟ್ಟಿ ಆ ತರ ಇದೆ, ಈ ತರ ಇದೆ ಅಂತ ಮತ್ತೆ ಅದಕ್ಕಾಗಿನೇ ಇವತ್ತು ಭಾರತ ದೇಶದಲ್ಲಿ ಎಷ್ಟು ರಾಜ್ಯಗಳಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡ್ತಾ ಇದೆ? ಕೇವಲ 3. ಕರ್ನಾಟಕನೇ ದೊಡ್ಡದು ರಾಜ್ಯ ಇವತ್ತು ಉಳಿದಿರೋದು, ತೆಲಂಗಾಣ, ಅದಾದ್ಮೇಲೆ ಹಿಮಾಚಲ್. ಎಲ್ಲಿದೆ? ಬೇರೆ ಕಡೆ ಇದಾರ? 150 ವರ್ಷ ಇತಿಹಾಸ ಇದ್ದಂಥ ಪಕ್ಷದ ಪರಿಸ್ಥಿತಿ ಯಾಕೆ ಇವತ್ತು ಕೆಳಗಡೆ ಬಂದಿದೆ ಅಂದ್ರೆ ಇದೇ ಉದಾಹರಣೆ. ಇಂಥವು ಮಾತುಗಳಿಗೆ ಇವತ್ತು ಜನ ಎಲ್ಲ, ಇವತ್ತು ಲಿಟ್ರಸಿ ಹೆಚ್ಚಾಗಿದೆ, ಇವತ್ತು ಎಜುಕೇಶನ್ ಜನ ಜಾಸ್ತಿ ಆಗಿದ್ದಾರೆ, ಮತದಾರರು ಪ್ರಜ್ಞಾವಂತರಾಗಿದ್ದಕ್ಕಾಗಿ ಇವತ್ತು ಹಿನ್ನಡೆ ಆಗ್ತಾ ಇದೆ ಅವರಿಗೆ. ಅಂದ್ರೆ ಒಟ್ಟಿನಲ್ಲಿ ಖರ್ಗೆ ಅವರು ನೀವು ಹೇಳೋದಿಷ್ಟೇ, ಒಟ್ಟು ಇಲ್ಲೂ ಚುನಾವಣೆ ಮಾಡಿ ಅಂತ ಹೇಳ್ತಾರೆ. ಖಂಡಿತವಾಗಿ ಅದು ಸತ್ಯ ಇದ್ರೆ ಇಲ್ಲಿ ಮರು ಚುನಾವಣೆ ಆಗಲಿ, ಇಲ್ಲಿ ಸತ್ಯ ಹೊರಗಡೆ ಬರಲಿ, ಸ್ವಾಗತ ಮಾಡೋಣ. ಅದು ಸತ್ಯ ಅನ್ನೋ ಸುಳ್ಳನೋ ಗೊತ್ತಾಗುತ್ತೆ. ನಾನು ಅದಕ್ಕೆ ಒಂದು ಉದಾಹರಣೆ ಕೊಟ್ಟೆ. ನಾನು ನಾರ್ತ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ತೆಗೆದು ನೋಡಿ, ನಾನು ಸುಳ್ಳು ಹೇಳಿದ್ರೆ ಕಳೆದ ಚುನಾವಣೆಯಲ್ಲಿ MLA ಚುನಾವಣೆ ಆಗಿ ಏನು 1 ವರ್ಷನೇ ಆಗಿದೆ. MLA ಚುನಾವಣೆಯಲ್ಲಿ ನಾವು ಯಾವತ್ತೂ ನೋಡ್ತಾ ಇದೀವಿ ಯಾವ ತರ ಗ್ರಾಮ ಪಂಚಾಯತ್ ಚುನಾವಣೆ ಮತದಾನ ಜಾಸ್ತಿ ಆಗುತ್ತೆ, ಆ ತರ MLA ಚುನಾವಣೆಯಲ್ಲಿ ಮತದಾನಗಳನ್ನು ಜಾಸ್ತಿ ಆಗ್ತದೆ. MP ಚುನಾವಣೆ ಸ್ವಲ್ಪ ಕಡಿಮೆ ಆಗ್ತದೆ, MP ಚುನಾವಣೆ ಜಾಸ್ತಿ ಆಗುತ್ತೆ, MLA ಕಡಿಮೆ ಆಗುತ್ತೆ. ಈ ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ ನಾನು. ಯಾಕಾಗಿದೆ? ಅಲ್ಲಿನೂ ಇದೇ ತರ ಡಬಲ್ ವೋಟಿಂಗ್ ಆಗಿರ್ಬೋದು. ಯಾಕಾಗಿಲ್ಲ? ಮಾಡಿ, ಪರಿಶೀಲನೆ ಮಾಡ್ರಿ, ಅದಕ್ಕೊಂದು ತಂಡ ರಚನೆ ಮಾಡ್ರಿ. ನಿಮ್ಮ ಅನುಮಾನ ಇತ್ತಂದ್ರೆ ಅದಕ್ಕೆ ಇದೆಲ್ಲ ಬೇಡ. ಆಧಾರ್ ಅಟ್ಯಾಚ್ಮೆಂಟ್ ಯಾಕೆ ಮಾಡ್ತಾ ಇಲ್ಲ? ಆಧಾರ್ ಅಟ್ಯಾಚ್ಮೆಂಟ್ಗೆ ಎಲ್ಲಾ ಪಕ್ಷದವರು ಇವತ್ತು ಆಗ್ರಹ ಮಾಡೋಣ. ಇವತ್ತು ಆಧಾರ್ ಅಟ್ಯಾಚ್ಮೆಂಟ್ ಆದ್ರೆ ಇವತ್ತು ನಾವು ನೋಡ್ತಾ ಇದೀವಿ, ಇವತ್ತು ಒಂದು ಬೇರೆ ತಾಲೂಕದಲ್ಲೂ ಮತ ಇರುತ್ತೆ, ಇವತ್ತು ಸಿಟಿಯಲ್ಲೂ ಮತ ಇರುತ್ತೆ, ಮತ್ತು ಮತ್ತೊಂದು ತಾಲೂಕದಲ್ಲೂ ಬೇರೆ ಒಂದು ಹೆಸರುಗಳಿಟ್ಟು ಮತದಾನವನ್ನು ಮಾಡ್ತಾರೆ ಕೆಲವೊಂದು ಜನ. ನಮ್ಗೆ ಗೊತ್ತಿದೆ ಅದು ಇವತ್ತು ಹೋಗ್ಬೇಕಾದ್ರೆ ಖಂಡಿತವಾಗಿ ಯಾವ ತರ ನೀವು ಏರ್ಪೋರ್ಟ್ ಮಾದರಿ ಅಂತ ಇವತ್ತು ಏನು ಐ ಸ್ಕ್ಯಾನಿಂಗ್ ಮುಖಾಂತರ ಗೇಟ್ ಅನ್ನು ಓಪನ್ ಆಗ್ತಾ ಇದೆ ಏರ್ಪೋರ್ಟ್ಗಳಲ್ಲಿ, ಅದೇ ಸಿಸ್ಟಮ್ ಅನ್ನ ಇವತ್ತು ಖಂಡಿತವಾಗಿ ಎಲ್ಲಾ ತಾಲೂಕದಲ್ಲೂ ಕೂಡ ಅಳವಡಿಸಿ ಮತದಾನವನ್ನು ಮಾಡಿ ಅಟ್ಯಾಚ್ಮೆಂಟ್ ಮಾಡಿದ್ದೆ ಆದ್ರೆ ಈ ಪ್ರಶ್ನೆಗಳಿಗೆ ಉದ್ಭವನೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಜನರಿಗೆ ಸ್ಪಷ್ಟವಾದ ನ್ಯಾಯವನ್ನು ಸಿಗುತ್ತೆ. 2019 ಎಲೆಕ್ಷನ್ ಅಲ್ಲಿ ಸೋಲು ಅನುಭವಿಸಬೇಕ್ರಿ. ಇಷ್ಟು ದಿನ ಯಾಕೆ ಅವ್ರು ಸುಮ್ಮನಿದ್ರು? ಅವಾಗ ಹೇಳ್ಬೇಕಾಗಿತ್ತು.
ಈ ಒಂದು ಸಮಾವೇಶ ನಾನು ಏನು ಹೇಳ್ತಾ ಇದ್ದೀನಿ, ಇವತ್ತು ಸಬ್ಜೆಕ್ಟ್ ಇಲ್ಲದ ಕಾರಣಕ್ಕಾಗಿ ಇಂಥ ಒಂದು ಸಮಸ್ಯೆಗಳನ್ನ ಸುಮ್ಮನೆ ಜನರ ಮುಂದೆ ಇಟ್ಟು ಏನಾದರೂ ಮಾಡ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ಹಿನ್ನಡೆ ಆಗ್ತದೆ. ಈ 3 ರಾಜ್ಯ ಉಳಿದಿದೆ, ಮುಂದಿನ ಚುನಾವಣೆ ಬಂದಾಗ ಇವನು ರಾಜ್ಯ ಉಳಿತಾವೋ ಇಲ್ಲೋ ಅವರಿಗೆ ಅನುಮಾನ ಇದೆ. ಅದಕ್ಕೆ ಇವತ್ತು ಓಟ್ ಮೇಲೆ ಆಗ್ತಾ ಇದ್ದಾರೆ. ನೋಡಿದ್ರು ನೀವು ಬ್ಯಾಲೆಟೇ ಬೇಕು ನಮಗಂತ ಹೇಳಿದ್ದನ್ನು ಕೂಡ ನೋಡಿದ್ವಿ. ಮಾಯಾವತಿ ಅವರು ಇವತ್ತು ಅಖಿಲೇಶ್ ಯಾದವ್ ಅವರು ಹೇಳಿದ್ದು ನೋಡಿದ್ವಿ. ಯಾಕಪ್ಪ ಗೆದ್ದಾಗ ನೀವು ಯಾಕೆ ಬ್ಯಾಲೆಟ್ ಬೇಕಂತ ಹೇಳಿಲ್ಲ? ಸೋತಾಗ ಬ್ಯಾಲೆಟ್ ಬೇಕಂತ ಹೇಳ್ತೀರಿ. ಬ್ಯಾಲೆಟ್ ಅಲ್ಲಿ ಏನೇನು ಆಗ್ತಾ ಇತ್ತು ತಮಗೆಲ್ಲರಿಗೂ ಗೊತ್ತಿದೆ. ಸಿಕ್ಕಂಡವಾಗ ಪ್ರಾಬ್ಲಮ್ ಆಗ್ತಾ ಇತ್ತು, ಎಷ್ಟೆಷ್ಟು ಚುನಾವಣೆ ಮರು ಚುನಾವಣೆ ಆಗ್ತಾ ಇದ್ದು, ಬ್ಯಾಲೆಟ್ ಅಲ್ಲಿ ನೀರು ಆಗ್ತಾ ಏನೇನು ಆಗ್ತಾ ಇದ್ದು ಎಲ್ಲ ನೋಡಿದ್ದೀರಿ ನೀವು ಹಿಂದಿನ ದಿನಮಾನದಲ್ಲಿ. ಈ ಅಪ್ಗ್ರೇಡ್ ಆಗಬೇಕಾದ್ರೆ ನಾವು ಮತ್ತೆ ಕನ್ನಡ ಹೋಗ್ಬೇಕು. ಅಪ್ಗ್ರೇಡ್ ಆಗಂತ ಸಮಯದಲ್ಲಿ ಇವತ್ತು ದೇಶ ಒಂದು ಒಳ್ಳೆಯ ಪ್ರಗತಿಯಲ್ಲಿ ಇರುವಾಗ ನಾವು ದೇಶದ ನ್ಯೂನತೆಗಳ ಬಗ್ಗೆ ಮತ್ತು ನಮ್ಮ ರಾಜ್ಯದ ನ್ಯೂನತೆಗಳ ಬಗ್ಗೆ ನಾವು ಮಾತಾಡಬೇಕು ವಿನಃ ಇಂಥವಕ್ಕೆಲ್ಲ ಫಾಲ್ತು ಮಾತುಗಳಿಗೆ, ಇವೆಲ್ಲ ಫಾಲ್ತು ಕ್ವಶನ್ ಆನ್ಸರ್ಸ್ಗಳಿಗೆ ಇದೆಲ್ಲ ಅಧಿಕಾರಿಗಳು ಚುನಾವಣೆ ಅಧಿಕಾರ ಮಾಡೋಂಥವು ಇದು ಕೆಲಸ. ಇದು ಯಾರ ಪಕ್ಷದವ್ರಿಗೆ ಸಂಬಂಧ ಅಲ್ಲ. ಚುನಾವಣಾ ಅಧಿಕಾರ ಅಂತೇಳಿ ಯಾಕೆ ನೇಮಕ ಮಾಡ್ತಾರೆ? ಆ ಚುನಾವಣಾ ಅಧಿಕಾರಿಗಳು ಎಲ್ಲ ಪಕ್ಷದವ್ರಿಗೆ ಕರೀತಾರೆ. ಮುಖಂಡರುಗಳನ್ನ ತೋರಿಸಿ ಬ್ಯಾಲೆಟ್ ಪೇಪರ್ನು ಕೂಡ ಕಾವಲಿಗೆ ಇಟ್ಟಾಗ ಕೂಡ ಎಲ್ಲ ನಮ್ಮ ಪಕ್ಷದವರಿಗೆ ಕರೆದು ಇಲ್ಲಿ ಇಟ್ಟಿದ್ದೀವಿ, ನೀವು ಕೂಡ ಕಾಯಿರಿ ಅಂತ ಹೇಳ್ತಾರೆ ಚುನಾವಣಾಧಿಕಾರಿಗಳು. ಇದೆಲ್ಲ ಬರ್ತಾರೆ ವಿಚಾರ. ಇದಿಷ್ಟೆಲ್ಲ ಕ್ಲಾರಿಟಿ ಇದ್ಮೇಲೆ ಇದ್ರ ಬಗ್ಗೆ ಯಾಕೆ ಪ್ರಶಂಸೆ ಮಾಡ್ತೀರಿ? ಅಂದ್ರೆ ಗೆದ್ದಾಗ ಒಂದ್ ನ್ಯಾಯ, ಸೋತಾಗ ಒಂದ್ ನ್ಯಾಯನ? ಕೊನೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಏನ್ ಆಗ್ರಹ ಪಡಿಸ್ತಾರೆ? ನೋಡ್ರಿ, ತಾವು ಸೀನಿಯರ್, ಬಹಳ ಸೀನಿಯರ್ ರಾಜಕಾರಣಿಗಳು ಇಂಥವು ಮಾತುಗಳಿಗೆ ತಾವು ಆಡಬಾರ್ದು ಅಂತ ನನ್ನೊಂದು ಮಾತು. ಯಾಕಂದ್ರೆ ನಿಮ್ಮ ಅನುಭವ ಪ್ರಕಾರ ಇವು ಮಾತುಗಳು ಉದ್ಭವನೆ ಆಗ್ಬಾರ್ದು. ಅದು ಯಾರವರಿಗೆ ಗೈಡೆನ್ಸ್ ಕೊಟ್ಟಿದ್ದಾರೋ ಏನೋ ಅವ್ರು ಹೇಳಿದಾರೋ ಅದು ದೇವರಿಗೆ ಗೊತ್ತು. ಬಟ್ ಈ ಮಾತುಗಳ ಬಗ್ಗೆ ಇವತ್ತು ಬೇಡ. ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಕಲಬುರಗಿ ಜಿಲ್ಲೆ ಇವತ್ತು ಇಷ್ಟೊಂದು ದೊರಡೆ, ಕೊಲೆ ಮತ್ತು ಇವತ್ತು ಅತ್ಯಾಚಾರ ಆಗಿದೆಲ್ಲ, ಇದ್ರ ಬಗ್ಗೆ ತಾವು ಮಾತನಾಡಿ ಇದಕ್ಕೆ ನ್ಯಾಯ ಕೊಡಿಸಂತ ಕೆಲಸ. ಯಾಕಂದ್ರೆ ಇದೇ ಭಾಗದವರು, ಅವರು ಇಲ್ಲೇ 8 ಸಲ MLA ಗೆದ್ದಿ, 2 ಸಲ MP ಅನ್ನ ಗೆದ್ದಿ, ಮಂತ್ರಿಗಳಾಗಿ ಹಲವಾರು ಹುದ್ದೆಗಳನ್ನ ಇವತ್ತು ACC ದೊಡ್ಡ ಒಂದು ಹುದ್ದೆದಲ್ಲಿ ಇವತ್ತು ಖರ್ಗೆ ಸಾಹೇಬ್ರಿಗೆ ಇವತ್ತು ಅದೊಂದು ಈ ಭಾಗಕ್ಕೆ ಕೊಟ್ಟಿದ್ದಾರೆ. ಅದು ನಮ್ಗೆ ಹೆಮ್ಮೆ ಇದೆ. ಅದಕ್ಕೆ ಸಣ್ಣ ಸಣ್ಣ ವಿಚಾರಗಳು ಬೇಡ, ದೊಡ್ಡದಾದಂಥ ತಮಗೆ ಶಕ್ತಿ ಇದೆ. ದೊಡ್ಡದಾದಂಥ ಪರಿವರ್ತನೆ ಆಗಲು ನಮ್ಮ ರಾಜ್ಯಕ್ಕಾಗಲಿ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕಕ್ಕಾಗಲಿ ಏನೇನು ಅನ್ಯಾಯ ಆಗ್ತದೆ. ಯಾಕಂದ್ರೆ ನಿಮ್ಮ ಮೇಲೆ ವಿಶ್ವಾಸ ಇದೆ ಅಂತೇಳಿ ಕಳೆದ ಚುನಾವಣೆಯಲ್ಲಿ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಇವತ್ತು MP ಗಳು ಹೆಚ್ಚಿಗೆ ಬಂದಿದ್ದಾವೆ, MLAಗಳು ಕೂಡ ಜಾಸ್ತಿ ಸೀಟನ್ನು ಗೆದ್ದಿದ್ದಾರೆ. ಯಾಕಂದ್ರೆ ತಾವು ಒಂದು ACC ಅಧ್ಯಕ್ಷರಾಗಿದ್ದೀರಿ, ಮೇಲೆ ಏನೋ ಒಂದು ಮುಂದೆ ಪ್ರಧಾನಿ ಆಗ್ಬೋದು ಅಂತೇಳಿ ಇಲ್ಲಿನ ಜನ ಒಂದು ವಿಶ್ವಾಸದಿಂದ ಮತದಾನಗಳನ್ನು ಮಾಡಿದ್ದಾರೆ. ಅದನ್ನ ಇಲ್ಲಿ ಡೆವಲಪ್ಮೆಂಟ್ ನಿಮ್ಮ 2.5 ವರ್ಷ ಆದ್ಮೇಲೆ ಏನೇನು ಮಾಡಿದ್ದಾರೆ ಅದನ್ನ ರಿವ್ಯೂ ಮೀಟಿಂಗ್ ಮಾಡಿ ಏನೇನು ಆಗ್ಬೇಕಾಗಿದೆ ಅಂಥವುಗಳ ಬಗ್ಗೆ ತಾವು ಮಾತಾಡಬೇಕು. ಮತ್ತು ಹೆಚ್ಚಿನ ಇನ್ನೂ ಇವತ್ತು ಏನಾದರೂ ಮಿನಿಸ್ಟರ್ ಶಫ್ಲಿಂಗ್ ಆದರೆ ಇಲ್ಲಿ ಯಾವ ತರ ಹಿಂದೆ ಧರಮ್ ಸಿಂಗ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ತಪ್ಪಿತ್ತು, ಇವತ್ತು ಖರ್ಗೆ ಅವರು ಮುಖ್ಯಮಂತ್ರಿ ಆಗಬೇಕಾಗಿತ್ತು, ಅವರಿಗೂ ಕೂಡ ತಪ್ಪಿದೆ. ಅದ್ರ ಬದಲಾಗಿ ಇಲ್ಲಿ 4-5 ಮಂತ್ರಿಗಳ ಇಲ್ಲಿ ಒಂದು ಕೊಡಿಸಂತ ವ್ಯವಸ್ಥೆ ಮಾಡಬೇಕು. ಯಾವ ತರ ಧರಮ್ ಸಿಂಗ್ ಸಾಹೇಬ್ರಿಗೆ ತಪ್ಪದ ಮೇಲೆ SM ಕೃಷ್ಣ ಅವರು ಮುಖ್ಯಮಂತ್ರಿ ಆದರು. ಅವಾಗ 7 ಜನ ಇಲ್ಲಿ ಸಚಿವರಾಗಿದ್ರು ಕಲಬುರಗಿ ಜಿಲ್ಲೆಯವರು, ತಮಗೆಲ್ಲರಿಗೂ ಗೊತ್ತಿದೆ. ಅದರಂತೆ ಇವತ್ತು ಇನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಯವರಿಗೆ ಅವಕಾಶ ಕೊಡಿ, ಹೆಚ್ಚಿನ ಮಂತ್ರಿ ಸ್ಥಾನಗಳು ಈ ಭಾಗದವರಿಗೆ ಸಿಗಲಿ ಅಂತ ನಾನು ಕೂಡ ಹಾರೈಸ್ತೀನಿ. ಹೆಚ್ಚಿನ ಡೆವಲಪ್ಮೆಂಟ್ ಆಗಕ್ಕೆ ಮತ್ತಷ್ಟು ಈ ಭಾಗದಲ್ಲಿ ಹೆಚ್ಚಿನ ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಧ್ಯತೆಗಳಿವೆ. ಇದ್ರ ಬಗ್ಗೆ ತಾವು ಹೇಳಬೇಕು ಅಂತ ನಾನೊಂದು ಕಿವಿ ಮಾತುಗಳಲ್ಲಿ ಬಯಸ್ತಾ ಇದ್ದೀನಿ.